ಕುತೂಹಲಕ್ಕೆ ಕೇಳ್ತೇನೆ, ಇಬ್ರು ಮಾಸ್ ಲೀಡರ್ಗಳು ಸೇರಿದ್ರಿ, ಇದು ಬರೀ ಇಷ್ಟೇ ಚರ್ಚೆ ಆಯ್ತಾ ರಾಜಕೀಯವೂ ಚರ್ಚೆ ಆಯ್ತು? ರಾಜಕೀಯ ಚರ್ಚೆ ಸರ್, ಈಗ ನೀವು ನಾವು ರಾಜಕೀಯ BJP ಅವರು ಅವ್ರ ಜೊತೆ ಏನು ಚರ್ಚೆ ಮಾಡೋದು ರಾಜಕೀಯನ? ಸರ್, ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ವಿಚಾರ. ಏಮ್ಸು ಅಕ್ಬರ್ ಕೃಷ್ಣದೆಲ್ಲ ಹೇಳಿದ್ರಿ, ಈ ಹಿಂದೆನೂ ಹಲವಾರು ಸಾರಿ ಅದನ್ನು ಮನವಿ ಕೊಟ್ಟಿದ್ದಾರೆ, ಬಟ್ ಅದು ಯಾವುದು ಪ್ರೋಸೆಸ್ ಆಗ್ತಾ ಇಲ್ಲ. ಪದೇ ಪದೇ ಬರೀ ಮನವಿ ಕೊಡೋದು ಮತ್ತೆ ಮನವಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದೇವೆ ಈ ವಿಷಯಗಳು. ಈಗ ಕೇಂದ್ರ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ರಾಜ್ಯದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ. ಅವರ ರಿಯಾಕ್ಷನ್ ಅಂದರೆ ಎಲ್ಲನೂ ನೋಡ್ತೀನಿ ಅಂತ ಹೇಳಿದ್ರಪ್ಪ. ಇವೆಲ್ಲ ಇಶ್ಯೂಸ್ಗಳನ್ನು ಕೂಡ ನೋಡ್ತೀನಿ, ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಪ್ರವಾಹ ಅದು ಇಮಿಡಿಯೇಟ್ ತಗೊಳ್ಬೇಕಾಗುತ್ತೆ. ಹೌದೌದು, ಅದಕ್ಕೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಮೆಮೊರಾಂಡಮ್ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಫುಲ್ ಬುಕ್ಲೆಟ್ ಎಲ್ಲ ಮಾಡಿ each issue have submitted a memorandum. ಸರ್, ಈಗ ಒಂದು ಮೀಟಿಂಗ್ ಮುಗಿತು, ಎರಡನೇ ಮೀಟಿಂಗ್ ಏನು 6:30 ಖರ್ಗೆ ಸಾಹೇಬ್ರ ಜೊತೆ ಇದೆ. ಇದು ಕಟ್ಟಸಿ ಕಾಲ ಅಷ್ಟೇ. ನಾನು ಹೋದ ಸಾರಿ ಬಂದಿದ್ನಲ್ಲ, ಭೇಟಿ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ಭೇಟಿ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲ, ರಾಹುಲ್ ಗಾಂಧಿ ಅವರೇನೋ ಸಭೆ ಮಾಡಿ ಎಲ್ಲ ನೀನೇ ಹೇಳಿದ್ರೆ ರಾಹುಲ್ ಗಾಂಧಿಯವ್ರ ಜೊತೆ ಅವೆಲ್ಲ ಏನೂ ಮಾತಾಡಿಲ್ಲ. ರಾಹುಲ್ ಗಾಂಧಿಯವ್ರ ಜೊತೆ ಮಾತಾಡಿದ್ದು ಬಿಹಾರ್ ಎಲೆಕ್ಷನ್ ಬಗ್ಗೆ ಅಷ್ಟೇ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಖರ್ಗೆ ಅವ್ರ ಜೊತೆ ಪ್ರಸ್ತಾಪ ಮಾಡ್ತೀರಾ ಅಂತ? ಯಾಕಂದ್ರೆ 2.5 ವರ್ಷ ಆಗಿದೆ, ಕ್ಯಾಬಿನೆಟ್ ಅಲ್ಲಿ ಒಂದು ರೀಶಫಲ್ ಬೇಕು ಅನ್ನೋ ಥರದಲ್ಲಿ ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ರಾಹುಲ್ ಗಾಂಧಿಯವ್ರ ಜೊತೆ ಮಾತಾಡಿಲ್ಲ. ಖರ್ಗೆ ಅವ್ರ ಅದು ಕೇಳಿದ್ರೆ ಮಾತಾಡ್ತೀನಿ ಅಷ್ಟೇ. ಅಲ್ಲ, ನಿಮ್ಮ ಕಡೆಯಿಂದ ಏನಾದ್ರು ಪ್ರಸ್ತಾವನೆ ಇದೆಯಾ ಸರ್? ಅವರೆಲ್ಲ ನಿಮ್ಮ ಮೇಲೆ ಆಗಿದೆ, CM ಅಧಿಕಾರ ಅದು ಯಾವಾಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನೋಡಪ್ಪ, ಈಗ ಒಂದು 4-5 ತಿಂಗಳಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು ಹೈಕಮಾಂಡ್ನವರು. ನಾನು ಹೇಳಿದ್ದೆ 2.5 ವರ್ಷ ತುಂಬಲಿ, 2.5 ವರ್ಷದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಆಗ ಅವರು ಒಪ್ಕೊಂಡಿದ್ರು, ಹೈಕಮಾಂಡ್ನವರು 2.5 ವರ್ಷ ಆದಮೇಲೆ ಮಾಡಿ ಅಂತ ಒಪ್ಕೊಂಡಿದ್ರು. ಈಗೇನು ಹೇಳ್ತಾರೆ ಹೈಕಮಾಂಡ್ನವ್ರು, ಏನು ಹೇಳ್ತಾರೆ ಹಂಗೆ ಮಾಡ್ತೀವಿ. ಸೊ ಈಗ ಮಾತಾಡ್ತೀರಿ ಅಂತ? ಈಗ ಮಾತಾಡ್ತೀರಿ ಅಂತ? ಈಗ ಇಡೀ ಹೈಕಮಾಂಡ್ನವ್ರು ಒಪ್ಕೊಂಡಿದ್ರು ಅಂತಂದ್ರೆ ಏನು ಅರ್ಥ? ಅಲ್ಲ, ಅದನ್ನೆಲ್ಲ ನೆನಪು ಮಾಡ್ತೀರಿ ಈಗ ಸಭೆಯಲ್ಲಿ ಅಂತ? ಡಿಪೆಂಡಿಂಗ್ ಅಪಾನ್ ದಿಸ್ ಸಿಚುಯೇಷನ್. ಯಾಕೋ ಪದಗಳು ಬಹಳ ಹುಡುಕ್ತಾ ಇದೆ. ಹುಡುಕ ಇದೇನಿಲ್ಲ, ಲೀಲಾಜಾಲವಾಗಿ ಹೇಳ್ತಾ ಇದ್ರಿ ಸರ್, ಯಾಕೋ ಪದಗಳು ಹುಡುಕ್ತಾ ಇಲ್ಲ. ಈಗಲೂ ಲೀಲಾಜಾಲವಾಗಿ ಹೇಳೋದು ಎಲ್ಲ ಅಂಕಿಅಂಶಗಳೆಲ್ಲ ಹೇಳ್ಬೇಕಲ್ಲ, ಅವೆಲ್ಲ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು. ರಾಜಕಾರಣನೂ ಅಷ್ಟೇನೆ, ರಾಜಕಾರಣನೂ ಹಿಂಗೆ ಹೇಳೋದು. ಈಗ ನೋಡಿ, ಇದನ್ನ ಬರ್ಕೊಳ್ಳಿ ಕರೆಕ್ಟಾಗಿ, ತಪ್ಪು ಬರೆಯಕ್ಕೆ ಹೋಗ್ಬೇಡಿ. 4-5 ತಿಂಗಳಿಂದೆ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಯಾರು? ಆಕಾಂಕ್ಷಿಗಳು ನಮ್ಮಲ್ಲಿ 142 ಜನ MLA-ಗಳಿದ್ದಾರೆ. 142 ಜನ MLA-ಗಳು ಆಕಾಂಕ್ಷಿಗಳು. ದೇ ಆರ್ ಡಿಸರ್ವ್ಡ್, ಎಲಿಜಿಬಲ್. ನಿನ್ನೆ DCM ಕೂಡ ಭೇಟಿ ಆಗಿದ್ರು ಸರ್ ಖರ್ಗೆ ಸಾಹೇಬರಿಗೆ. ಟೈಮ್ ನಾನು ಹೋಗ್ಬೇಕು. ಅಲ್ಲ ಸರ್, ಇದೊಂದು ಅಪಾಯಿಂಟ್ಮೆಂಟ್,
ಏನಂತ ಖರ್ಗೆ ಸಾಹೇಬ್ರನ್ನ DCM ಭೇಟಿ ಆಗಿರೋದು ನಿನ್ನೆ. ಗೊತ್ತಿಲ್ಲ ನನಗೆ ಏನು ಮಾತಾಡಿದಾರೋ ಅಂತ ಗೊತ್ತಿಲ್ಲ. ಭೇಟಿ ಮಾಡೋದು ಗೊತ್ತು, ಬಟ್ ಏನು ಮಾತಾಡಿದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನವರಾಗಿ ಭೇಟಿ ಮಾಡಲೇಬೇಕು. ಅಧಿವೇಶನ ಆದ್ರೆ ಯಾವ ಫಾರ್ಮುಲಾ ಸರ್, ಲೈಕ್ ಒಂದು 15 ಜನ ಅದೆಲ್ಲ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ. ನಿನ್ನೆ DCM ಕೂಡ ಇದೇ ಡೈಲಾಗ್ ಹೇಳಿದ್ರು ಸರ್. ಖರ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀರಾ ಸರ್ ಇದೆಲ್ಲ? ಖರ್ಗೆ ಅವ್ರ ಜೊತೆ ಮಾತಾಡ್ತೀರಾ ಸರ್? ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ ನಿನ್ನೆ ಇವತ್ತು ಬೆಳಿಗ್ಗೆ DCM ಇದೇ ಹೇಳಿದ್ರು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.